ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪುಣ್ಯಲೋಕ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಇನ್ಶಾರ್ಟ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ವಾಟರ್ ಮಾರ್ಕ್ ನ ಸಬ್ಸ್ಕ್ರಿಪ್ಷನ್ ತಗೊಳ್ದಿರಾ ಫ್ರೀಯಾಗಿ ಹೆಂಗೆ ರಿಮೂವ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತೆ ಫೋಟೋನ ಯಾವ ತರ ಎಡಿಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾನ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಇನ್ಶಾರ್ಟ್ ಆಪ್ ಅಲ್ಲಿ ವಾಟರ್ ಮಾರ್ಕ್ ಹೆಂಗ್ ರಿಮೂವ್ ಮಾಡೋದು ಅಂತ ಗೊತ್ತಿಲ್ದಿರ ವಿಡಿಯೋಸ್ ನಾನು ಆ ತರನೇ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದ್ರೆ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ತುಂಬಾ ಜನ ಇನ್ಶಾರ್ಟ್ ಆಪ್ ಯೂಸ್ ಮಾಡ್ತಾರೆ, ಬಟ್ ಆದ್ರೂ ಈ ವಿಷಯ ಗೊತ್ತಿರಲ್ಲ. ತುಂಬಾ ಈಸಿ ಇದು. ಬನ್ನಿ ಯಾವ ತರ ರಿಮೂವ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಫಸ್ಟ್ ಇನ್ಶಾರ್ಟ್ ಆಪ್ ನ ಸರ್ಚ್ ಮಾಡ್ತಾ ಇದ್ದೀನಿ. ಸೊ ಇನ್ಶಾರ್ಟ್ ಆಪ್ ಓಪನ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಬಹುದು. ಇಲ್ಲಿ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ನ್ಯೂ ಅಂದ್ಬಿಟ್ಟು ಪ್ಲಸ್ ಸಿಂಬಲ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಫೋಟೋ ಇಷ್ಟ ಆಗುತ್ತೋ ಆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಸೆಲೆಕ್ಟ್ ಮಾಡಿದ್ಮೇಲೆ ಫಸ್ಟ್ ಆಪ್ಷನ್ ಕ್ಯಾನ್ವಾಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಾನು ಸ್ವಲ್ಪ ಫೋಟೋನ ಝೂಮ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ. ಆಮೇಲೆ ಕೆಳಗಡೆ ನೋಡಿ ನಿಮಗೆ 1:1 ರೇಷಿಯೋ, 4:5 ರೇಷಿಯೋ, 9:16 ರೇಷಿಯೋ, ಯೂಟ್ಯೂಬ್ ಬೇಕು ಅಂದ್ರೆ ನೀವು 6:9, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಬೇಕು ಅಂದ್ರೆ 4.5 ಆ ತರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಸೈಡ್ ಟಿಕ್ ಮಾರ್ಕ್ ಇದೆಯಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಆವಾಗ ನಾವೇನ್ ಸೆಟ್ಟಿಂಗ್ ಮಾಡಿದೀವೋ ಅದು ಹಂಗೆ ಇರುತ್ತೆ. ಸೆಕೆಂಡ್ ಫೋಟೋನ ಕ್ಲಿಕ್ ಮಾಡಿಬಿಟ್ಟು ನಾನು ಇದನ್ನ ಸೇಮ್ ಕ್ಯಾನ್ವಾಸ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಝೂಮ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ರೈಟ್ ಸೈಡ್ ಡೌನ್ ಅಲ್ಲಿ ಇನ್ಶಾರ್ಟ್ ಅಂತ ಇದೆಯಲ್ಲ ಅದು ವಾಟರ್ ಮಾರ್ಕ್, ಅದರಲ್ಲಿ ಕ್ರಾಸ್ ಮಾರ್ಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಓಪನ್ ಆಗುತ್ತೆ. ಫ್ರೀ ರಿಮೂವ್ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಡ್ ಓಪನ್ ಆಗುತ್ತೆ. ಈ ಆಡ್ ನ ನೀವು ನೋಡ್ಲೇಬೇಕಾಗತ್ತೆ, ಬಿಕಾಸ್ ಯಾಕಂದ್ರೆ ನಾವು ಫ್ರೀ ವಾಟರ್ ಮಾರ್ಕ್ ನ ರಿಮೂವ್ ಮಾಡ್ತಿರೋದಲ್ವಾ, ಅದಕ್ಕೋಸ್ಕರ ಈ ಆಡ್ ಎಲ್ಲ ಫುಲ್ ನೋಡಿದ್ಮೇಲೆನೆ ಆ ವಾಟರ್ ಮಾರ್ಕ್ ರಿಮೂವ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ಬಿಕಾಸ್ ಅಲ್ಲಿ ನಿಮ್ಗೆ ಮೇಲ್ಗಡೆ ತೋರಿಸ್ತಾ ಇರುತ್ತೆ 16 ಸೆಕೆಂಡ್ 15 ಸೆಕೆಂಡ್ ಅಂದ್ಬಿಟ್ಟು. ಅಲ್ಲಿವರೆಗೂ ನೀವು ಆಡ್ ನ ನೋಡ್ತಾನೆ ಇರ್ಬೇಕಾಗತ್ತೆ. ಸೊ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಅಲ್ಲಿ ಒಂದು ಕ್ರಾಸ್ ಸಿಂಬಲ್ ಬರುತ್ತೆ. ಆ ಕ್ರಾಸ್ ಸಿಂಬಲ್ ನೀವು ಕ್ಲಿಕ್ ಮಾಡಿದ್ರೆ ವಾಟರ್ ಮಾರ್ಕ್ ರಿಮೂವ್ ಆಗಿರುತ್ತೆ. ಇನ್ನು 3 ಸೆಕೆಂಡ್ಸ್ ಇದೆ ಅಷ್ಟೇ. ನೋಡಿ ಕ್ರಾಸ್ ಸಿಂಬಲ್ ಬಂತು, ಅದನ್ನ ಕ್ಲಿಕ್ ಮಾಡಿದ್ರೆ ಸೊ ನೋಡಿ ವಾಟರ್ ಮಾರ್ಕ್ ಇಲ್ಲ ಇವಾಗ. ಸೊ ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡಲೇಬೇಕು. ಫಸ್ಟ್ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಕರ್ಸರ್ ಸ್ಟಾರ್ಟಿಂಗ್ ಅಲ್ಲಿ ಇರಬೇಕು. ಹಂಗೆ ನೀವು ರೈಟ್ ಸೈಡ್ ಆಪ್ಷನ್ಸ್ ಇರುತ್ತಲ್ಲ ಅಲ್ಲಿ PIP ಅಂತ ಕ್ಲಿಕ್ ಮಾಡಿದ್ರೆ ಏನ್ ಫೋಟೋ ನೀವು ಸೆಲೆಕ್ಟ್ ಮಾಡಿದ್ರೋ ಆ ಫೋಟೋನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಿಡಲ್ ಅಲ್ಲಿ ಬರಂಗೆ. ಅಡ್ಜಸ್ಟ್ ಆದ್ಮೇಲೆ ನೀವು ರೈಟ್ ಮಾರ್ಕ್ ಇದೆಯಲ್ಲ ರೈಟ್ ಸೈಡ್ ಅದನ್ನ ಕ್ಲಿಕ್ ಮಾಡಿ, ನೋಡಿ ಈ ತರ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಫೋಟೋಗೂ ನೀವು ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕಾಗತ್ತೆ. PIP ಅಂತ ಕ್ಲಿಕ್ ಮಾಡಿ ಫೋಟೋ ಸೆಲೆಕ್ಟ್ ಮಾಡಿ ಮಿಡಲ್ ಅಲ್ಲಿ ಅಡ್ಜಸ್ಟ್ ಮಾಡಿ ರೈಟ್ ಮಾರ್ಕ್ ನ ಕ್ಲಿಕ್ ಮಾಡಿದ್ರೆ ಅದು ಅಡ್ಜಸ್ಟ್ ಆಗಿರುತ್ತೆ. ಫೋಟೋ ಸೆಲೆಕ್ಟ್ ಮಾಡಿ PIP ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಆನಿಮೇಷನ್ ಆಡ್ ಮಾಡಬೇಕಾಗತ್ತೆ. ಸೊ ಆನಿಮೇಷನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಇನ್ ಔಟ್ ಕಾಂಬೋ ಅಂತ ಇರುತ್ತೆ, ಕಾಂಬೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ಪಿನ್ ಬಾಲ್ ಅಂತ ಇದನ್ನ ಕೊಟ್ರೆ ನೋಡಿ ಫೋಟೋ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೆಕೆಂಡ್ ಫೋಟೋಗೂ ನೀವು ಸೇಮ್ ಸೆಟ್ಟಿಂಗ್ ನ ಫಾಲೋ ಮಾಡಬೇಕಾಗತ್ತೆ. ಆ ಫೋಟೋನ ಸೆಲೆಕ್ಟ್ ಮಾಡಿ ಆನಿಮೇಷನ್ ಅಂತ ಕ್ಲಿಕ್ ಮಾಡಿ ಕಾಂಬೋ ಸೆಲೆಕ್ಟ್ ಮಾಡಿಬಿಟ್ಟು ಸ್ಪಿನ್ ಬಾಲ್ ಅಂತ ಕೊಟ್ರೆ ಫಸ್ಟ್ ಫೋಟೋ ಏನ್ ಸೆಟ್ಟಿಂಗ್ ಮಾಡಿರ್ತೀವೋ ಸೆಕೆಂಡ್ ಫೋಟೋಗೂ ಸೇಮ್ ಸೆಟ್ಟಿಂಗ್ ಆಗಿರುತ್ತೆ. ಅಲ್ಲಿ ರೈಟ್ ಮಾರ್ಕ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನೀಟಾಗಿ ಸೆಟ್ಟಿಂಗ್ ಆಗಿರುತ್ತೆ. ಫಸ್ಟ್ ಫೋಟೋ ನೀವು ಸೆಲೆಕ್ಟ್ ಮಾಡಿ PIP ಅಂತ ಕ್ಲಿಕ್ ಮಾಡಿ ಗ್ರೀನ್ ವಿಡಿಯೋ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಾನು ಮೊದಲೇ ಇದನ್ನ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ಗ್ಯಾಲರಿಲಿ, ಸೊ ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊಂತಾ ಇದ್ದೀನಿ. ನಿಮ್ಗೇನಾದ್ರೂ ಗ್ರೀನ್ ವಿಡಿಯೋ ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ನೀವು ಅದನ್ನ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಬಟರ್ಫ್ಲೈದು ಇಷ್ಟ ಆಯ್ತು, ಅದಕ್ಕೋಸ್ಕರ ನಾನು ಬಟರ್ಫ್ಲೈ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಬಟರ್ಫ್ಲೈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಷ್ಟೊಂದು ಆಪ್ಷನ್ಸ್ ಕಾಣುತ್ತೆ. ಅದರಲ್ಲಿ ನೀವು ಕಟ್ಔಟ್ ನ ಸೆಲೆಕ್ಟ್ ಮಾಡಿಕೊಂಡು ಕ್ರೋಮಾ ಅನ್ನೋದನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಗೆ ಪೆನ್ಸಿಲ್ ತರ ಕಾಣ್ತಿದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಮೇಲ್ಗಡೆ ಗ್ರೀನ್ ಕಲರ್ ಬ್ಯಾಕ್ ಗ್ರೌಂಡ್ ಇದೆಯಲ್ಲ ಅದು ಹೋಗುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಸೊ ಅವಾಗ ಆ ಕಲರ್ ರಿಮೂವ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರಿಮೂವ್ ಆಯ್ತು. ಇಲ್ಲಿ ರೈಟ್ ಸೈಡ್ ಕಾಣ್ತಿದೆಯಲ್ಲ ಅದು ಓಕೆ ಅಂತ, ಅದು ರೈಟ್ ಮಾರ್ಕ್, ಅದನ್ನ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಸೆಟ್ಟಿಂಗ್ ಕರೆಕ್ಟ್ ಆಗಿ ಸೆಟ್ ಆಗಿರುತ್ತೆ. ನೋಡಿ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬಟರ್ಫ್ಲೈ ಅಂತ. ನನಗೆ ಬಟರ್ಫ್ಲೈ ಇಷ್ಟ ಆಯ್ತು, ಅದಕ್ಕೆ ನಾನು ಬಟರ್ಫ್ಲೈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಸ್ಮೈಲಿ ವಿಡಿಯೋ ಏನಾದ್ರು ಬೇಕು ಅಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಬಹುದು. ಮತ್ತೆ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು PIP ಅಂತ ಸೆಲೆಕ್ಟ್ ಮಾಡಿ ನೀವು ಬ್ಲ್ಯಾಕ್ ಕಲರ್ ವಿಡಿಯೋನ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಯೂಟ್ಯೂಬ್ ಇಂದಾನೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇದನ್ನ ನಾನು ಫುಲ್ ಫೋಟೋ ಫ್ರೇಮ್ಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಆ ತರ ಫುಲ್ ಅಡ್ಜಸ್ಟ್ ಮಾಡ್ಕೊಂಡು ಬ್ಲ್ಯಾಕ್ ವಿಡಿಯೋ ನೀಟಾಗಿ ಅಡ್ಜಸ್ಟ್ ಆದ್ಮೇಲೆ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ತುಂಬಾ ಆಪ್ಷನ್ಸ್ ತೋರಿಸುತ್ತೆ. ಅದ್ರಲ್ಲಿ ವಾಲ್ಯೂಮ್ ಕ್ಲಿಕ್ ಮಾಡಿ 0% ಇಟ್ಕೊಂಡ್ಬಿಡಿ, ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಾಂಗ್ಸ್ ಎಲ್ಲ ಇರುತ್ತೆ. ಅದೇ ತರ ಬಟರ್ಫ್ಲೈ ವಿಡಿಯೋನು ಕ್ಲಿಕ್ ಮಾಡಿಬಿಟ್ಟು ವಾಲ್ಯೂಮ್ ಕ್ಲಿಕ್ ಮಾಡಿ ಇದನ್ನು ಅಷ್ಟೇ 0% ಮಾಡ್ಕೊಂಡು ರೈಟ್ ಮಾರ್ಕ್ ಕ್ಲಿಕ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಪ್ಷನ್ಸ್ ಬ್ಲೆಂಡ್ ಅಂತ ಇರುತ್ತೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಥರ್ಡ್ ಆಪ್ಷನ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿ.
ಅವಾಗ ಏನಾಗುತ್ತೆ ಅಪ್ಪ ಅಂದ್ರೆ ಇದು ಸ್ಕ್ರೀನ್ ಮೇಲೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ಇವಾಗ ನೋಡಿ ವಿಡಿಯೋ ಪ್ಲೇ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ಬಟರ್ಫ್ಲೈ ಹಾರ್ತಾ ಇದೆ, ಆಮೇಲೆ ಇವಾಗ ಸ್ನೋ ಫಾಲ್ ಬೀಳ್ತಿರೋ ತರ ಕಾಣ್ತಿದೆ ಅಂಡ್ ಚಿಕ್ಕ ಫೋಟೋ ಬಂದ್ಬಿಟ್ಟು ರೊಟೇಟ್ ಆಗ್ತಾ ಇದೆ. ಸೊ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಲ್ವಾ. ಸಿಂಗಲ್ ಪಿಕ್ ಅಪ್ಲೋಡ್ ಮಾಡೋದಕ್ಕಿಂತ ಈ ತರ ಎಡಿಟ್ ಮಾಡಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಫೋಟೋ ಎಡಿಟ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಇಲ್ಲಿ ಏನಾದ್ರು ನೀವು ಸಾಂಗ್ ಹಾಕ್ಬೇಕು ಇಲ್ಲಾಂದ್ರೆ ವಾಯ್ಸ್ ಓವರ್ ಕೊಡ್ಬೇಕು ಅಂದ್ರೆ ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ರೆಕಾರ್ಡ್ ಅಂತ ಕೊಟ್ರೆ ನೀವು ವಾಯ್ಸ್ ಓವರ್ ಕೊಡ್ಬೋದು ಈ ಫೋಟೋಗೆ. ವಾಯ್ಸ್ ಓವರ್ ಬೇಡ, ನಾನು ಏನಾದ್ರು ಸಾಂಗ್ ಸೆಲೆಕ್ಟ್ ಮಾಡಿ ಹಾಕ್ತೀನಿ ಅಂತ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಏನಾದ್ರು ಡೌನ್ಲೋಡ್ ಮಾಡಿರೋ ಸಾಂಗ್ಸ್ ಯಾವ್ದಾದ್ರು ಇದ್ರೆ ಅದು ಕೂಡ ನೀವು ಸೆಲೆಕ್ಟ್ ಮಾಡಿ ಹಾಕೊಬಹುದು. ಸಾಂಗ್ ಏನಾದ್ರು ಸೆಲೆಕ್ಟ್ ಮಾಡಬೇಕು ಅಂದ್ರೆ ನೀವು ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಮೆನಿ ಆಪ್ಷನ್ಸ್ ತೋರಿಸುತ್ತೆ. ಆದ್ರೆ ನಾನು ಆಲ್ರೆಡಿ ವಿಡಿಯೋ ಡೌನ್ಲೋಡ್ ಮಾಡಿರೋದ್ರಿಂದ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ, ಆ ವಿಡಿಯೋ ಇಂದ ನಮ್ಗೆ ಬರೀ ಆಡಿಯೋ ತಗೊಳುತ್ತೆ. ಅದಕ್ಕೋಸ್ಕರ ನಾನು ಆ ತರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರೂ ವಿಡಿಯೋ ಇಂದ ಆಡಿಯೋ ಬೇಡ, ನನಗೆ ಮ್ಯೂಸಿಕ್ ಸಾಕಪ್ಪ ಅಂತ ಅಂದ್ರೆ ನೀವು ಅಲ್ಲಿ ಯಾವ್ದಾದ್ರು ಡೌನ್ಲೋಡ್ ಮಾಡಿರ್ತೀರಲ್ಲ ಮ್ಯೂಸಿಕ್ ಇಲ್ಲಾಂದ್ರೆ ಸಾಂಗ್ ನ, ಅದನ್ನ ನೀವು ಈ ವಿಡಿಯೋಗೆ ಹಾಕೋಬಹುದು. ಮ್ಯೂಸಿಕ್ ಅಥವಾ ಸಾಂಗ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಆ ವಿಡಿಯೋಗೆ ಸೂಟ್ ಆಗುತ್ತಾ ಅಂತ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈ ತರ ಪ್ಲೇ ಮಾಡ್ಬಿಟ್ಟು ಸಾಂಗ್ ಎಲ್ಲ ಚೆಕ್ ಮಾಡಾದ್ಮೇಲೆ ಇಲ್ಲಿ ರೈಟ್ ಸೈಡ್ ನಿಮ್ಗೆ ರೈಟ್ ಬಟನ್ ಕಾಣ್ತದಲ್ಲ, ಅದನ್ನ ಕ್ಲಿಕ್ ಮಾಡಿ. ಕಣ್ಣ ಮುಂದೆ ಬಂದೆ ನೀನು ಅಂದೆ ಮೊದಲ ಕನಸು ಕಂಡೆ ನಾನು. ಫೋಟೋ ಎಲ್ಲ ಚೆನ್ನಾಗಿ ಎಡಿಟ್ ಆದ್ಮೇಲೆ ಇಲ್ಲಿ ಮೇಲ್ಗಡೆ ಕಾಣ್ತಿದೆಯಲ್ಲ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿ. ರೆಸಲ್ಯೂಷನ್ ಬಂದ್ಬಿಟ್ಟು ನಾನು ಡಿಫಾಲ್ಟ್ 4K ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ಯಾವಾಗ್ಲೂ. ನಿಮ್ಗೆ ಏನಾದ್ರು 2K ಬೇಕು ಅಂದ್ರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. 4K ಸೆಲೆಕ್ಟ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಪ್ಪಾ ಅಂತ ಅಂದ್ರೆ ವಿಡಿಯೋ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ. ಇಲ್ಲಿ ನೀವು ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಇಲ್ಲೂ ಕೂಡ ನೀವು ಆಡ್ ನೋಡ್ಲೇಬೇಕಾಗತ್ತೆ. ಆಡ್ ನೋಡಾದ್ಮೇಲೆ ನಿಮ್ಗೆ ಲೆಫ್ಟ್ ಸೈಡ್ ಇಂಟು ಮಾರ್ಕ್ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ವಿಡಿಯೋ ಡೌನ್ಲೋಡ್ ಆಗುತ್ತೆ. ಇದು 100% ಆಗೋವರೆಗೂ ನೀವು ವೇಟ್ ಮಾಡಿ. ಇದು ವಿಡಿಯೋ ನಿಮ್ ಗ್ಯಾಲರಿಲಿ ಸೇವ್ ಆಗಿರುತ್ತೆ. 100% ಆದ್ಮೇಲೆ ಇಲ್ಲಿ ಮೇಲ್ಗಡೆ ನಿಮ್ಗೆ ಸೇವ್ಡ್ ಅಂತ ಕಾಣುತ್ತೆ. ಅಲ್ಲಿವರೆಗೂ ನೀವು ಬ್ಯಾಕ್ ಬಟನ್ ಕ್ಲಿಕ್ ಮಾಡಬೇಡಿ. ಅದು ಇವಾಗ ನಿಮ್ ಗ್ಯಾಲರಿಲಿ ಸೇವ್ ಆಗಿದ್ಯಾ ಇಲ್ವಾ ಅಂತ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕ್ರಾಸ್ ಚೆಕ್ ಮಾಡ್ಕೊಂಡ್ಮೇಲೆ ಅಕಸ್ಮಾತ್ ಏನೋ ಸೇವ್ ಆಗಿದೆ ಅಂದ್ರೆ ಬ್ಯಾಕ್ ಬಟನ್ ನ ಕ್ಲಿಕ್ ಮಾಡ್ಬಿಟ್ಟು ನೀವು ಇನ್ನೊಂದ್ಸಲಿ ಎಕ್ಸ್ಪೋರ್ಟ್ ಕೂಡ ಕೊಡಬಹುದು. ಈ ವಿಡಿಯೋನ ನೀವು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದ್ರೂ ಶೇರ್ ಮಾಡ್ಕೊಬಹುದು. ಇಲ್ಲಿ ಆಪ್ಷನ್ ಕೂಡ ತೋರಿಸ್ತಾ ಇದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದೇ ಒಂದು ಲೈಕ್ ಅಂಡ್ ಕಮೆಂಟ್ ಶೇರ್ ಮಾಡ್ರೆ ನಂಗೂ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.